ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಚಾಚಾರ್ಯಾಯ ನಮಃ. ಆದಿಗುರು ಬಂಡೇಶ್ವರ ಸ್ವಾಮಿ ಸನ್ನಿಧಿಯವರಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೀರಶೈವ ಲಿಂಗಾಯತ ಸಂಘ ಯಶವಂತಪುರದ ಸಂಘದ ಸಹವರ್ತದಿಂದ ಶ್ರೀಮಠದಲ್ಲಿ ನಮ್ಮಗಳ ಅಪೇಕ್ಷೆ ಮೇರೆಗೆ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅವರನ್ನು ಈ ನಮ್ಮ ಏಕದಳ ಬಿಲ್ವ ಬಂಡೆ ಮಠದ ದಿವ್ಯ ಸಾನ್ನಿಧ್ಯದಲ್ಲಿ 11/1/2026 ಅಂದರೆ ಭಾನುವಾರ ಅವರನ್ನ ಈ ಶ್ರೀಮಠಕ್ಕೆ ಬರಮಾಡಿಕೊಳ್ಳಾಗುತ್ತೆ. ಎಲ್ಲ ಸಮಾಜ ಬಂಧುಗಳು ಕೂಡ ಈ ಧರ್ಮದ ವಿಚಾರವನ್ನು ತಿಳ್ಕೊಂಡು ಸತ್ಯಮೇವ ಜಯತೆ ಸತ್ಯಂ ಶಿವಂ ಸುಂದರಂ ಎಂಬತಕ್ಕಂಥ ವಾಕ್ಯದಂತೆ ಶ್ರೀಗಳವರ ಒಂದು ಆದೇಶ, ಅವರ ಉಪದೇಶವನ್ನು ಕೇಳಲಿಕ್ಕೋಸ್ಕರ ಮತ್ತು ಅದನ್ನು ಆಚರಣೆಗೆ ತರಲಿಕ್ಕೋಸ್ಕರ ಎಲ್ಲ ಬಂಧು ಬಾಂಧವರು ಈ ಕ್ಷೇತ್ರದ ಅಲ್ಲದೆ ಯಾರು ಬೇಕಾದ್ರೂ ಎಲ್ಲ ಬಂಧು ಬಾಂಧವರು ಶ್ರೀಮಠಕ್ಕೆ ಬಂದು ಸನ್ನಿಧಿಯವರ ಜಗದ್ಗುರುಗಳವರ ಸಾಮೂಹಿಕ ಶಿವಪೂಜಾ, ಇಷ್ಟಲಿಂಗ ಪೂಜಾ ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ತಾವು ಕೂಡ ಅದನ್ನು ಧರ್ಮಾಚರಣೆಯನ್ನು ಬೆಳಗಿಸ್ತಾ ದೇಶದಲ್ಲಿ ಶಾಂತಿಯನ್ನು ಕೋರೋಕ್ಕೋಸ್ಕರ, ಶಾಂತಿಯನ್ನು ಉಂಟು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ನಮ್ಮನ್ನು ಅನುಕರಣೆ ಮಾಡ್ತಕ್ಕಂಥ ನಮ್ಮ ಮಕ್ಕಳು, ನಮ್ಮ ಬಂಧು ಬಾಂಧವರು ಎಲ್ಲರೂ ಕೂಡ ಅದನ್ನು ಆಚರಣೆಗೆ ತರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಶ್ರೀ ಕ್ಷೇತ್ರದಲ್ಲಿ. ಅದರಿಂದ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಕೂಡ, ಸುತ್ತಮುತ್ತಲಿನ ಎಲ್ಲ ಜನಗಳು ಎಲ್ಲ, ಇದಕ್ಕೆ ಜಾತಿ ಮತ ಭೇದ ಏನೂ ಇಲ್ಲ, ಯಾರು ಬೇಕಾದರೂ ಬರಬಹುದು. ಎಲ್ಲರೂ ಬಂದು ಈ ಸಮಾಜದವನ್ನು ತಿರುಳನ್ನು ತಿಳಿದು ಸವಿದು ಮುಂದಿನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಹೇಳ್ತಾ, ಗುಣಾತೀತ ವಿಭವಾಯ ಪರಮಾತ್ಮನೆ ಆದಿಯಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಶಿವಶರಣರನ್ನ ಹಾಗೂ ಎನ್ನ ಗುರುದೇವರನ್ನ ಹೃದಯರಲ್ಲಿ ಸ್ಮರಿಸುತ್ತಾ, ಏನಿವತ್ತು ಬಂಡೆ ಮಠದ ಆವರಣದಲ್ಲಿ ಆಯೋಜಿಸಿರುವಂಥ ಈ ಪ್ರೆಸ್ ಕ್ಲಬ್ನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂಥ ಕ್ಷೇತ್ರಾಧಿಪತಿಗಳು, ಹಿರಿಯರು ಹಾಗೂ ಎನ್ನ ಆರಾಧ್ಯ ಗುರುಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಮೂರ್ತಿ ಸಚ್ಚಿದಾನಂದ ಮಹಾಸ್ವಾಮೀಜಿಗಳವರ ಅಡಿದಾವರಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕೆಂಗೇರಿ ಉಪನಗರದ ಈ ಭಾಗದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಸಾರೋಟೋತ್ಸವ ಹಾಗೂ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾವೇಶ ತಾರೀಖು 11ನೇ ತಾರೀಕು ಸಾರೋಟೋತ್ಸವವನ್ನು SGRC ವಿದ್ಯಾಸಂಸ್ಥೆಯಿಂದ ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೆ ಮಠದವರೆಗೂ ಸಾರೋಟಿನಲ್ಲಿ ಸಂಜೆ 6 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳ ಸಾರೋಟೋತ್ಸವ ಇರುತ್ತೆ. ತದನಂತರ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಬಂದು ದರ್ಶನವನ್ನು ಮಾಡಿ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಹಾಗೂ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಹರಗುರು ಚರಮೂರ್ತಿಗಳು ಎಲ್ಲರೂ ಸಹ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ತದನಂತರ 12ನೇ ತಾರೀಕು ಸೋಮವಾರ ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮ ಅವತ್ತಿನ ದಿವಸ ನಡೀತೈತೆ. ಬೆಳಗ್ಗೆ 7 ಗಂಟೆಗೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಇಷ್ಟಲಿಂಗ ಪೂಜೆ ನಡೀತೈತೆ. ಆ ಉದ್ದೇಶ ಏನಪ್ಪ ಅಂದರೆ, ಈ ಭಾಗದ ಸಚ್ಚಿದಾನಂದ ಮಹಾಸ್ವಾಮಿ ಏಕದಳ ಬಿಲ್ವ ಬಂಡೆ ಮಠದ ಸಚ್ಚಿದಾನಂದ ಸ್ವಾಮಿಗಳವರ ಸಂಕಲ್ಪ ಹಾಗೂ ಈ ಭಾಗದ ಎಲ್ಲ ಭಕ್ತರ ಅಭಿಲಾಷೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರನ್ನ ಕರೆಸಿ ಈ ಭಾಗದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಸ್ಬೇಕು, ನಮ್ಮ ಧರ್ಮದ ಬಗ್ಗೆ ತಿರುಳನ್ನು ತಿಳ್ಕೊಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳು ಹಾಗೂ ಈ ಭಾಗದ ಎಲ್ಲ ಭಕ್ತರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರಿಗೆ ಭಿನ್ನಯಿಸಿಕೊಂಡಾಗ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ಬಹಳ ಸಂತೋಷದಿಂದ ಅವರನ್ನು ಇಲ್ಲಿಗೆ ಕರೆಸಿ, ನಾನು ಬರ್ತೀನಿ, ಬಂದು ಇಷ್ಟಲಿಂಗ ಪೂಜೆ ಮಾಡಿ ಧರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ರು. ರಂಭಾಪುರಿ ಜಗದ್ಗುರುಗಳನ್ನ ಕರೆಸ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ, ಅವರು ಬಹಿರಂಗವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ. ಪೂಜ್ಯ ಲಿಂಗೈಕ್ಯ ವೀರ ಗಂಗಾಧರ ಜಗದ್ಗುರು ಕಾಲದಿಂದ ಆ ಆಚರಣೆಗೆ ಬಂತು. ಯಾಕೆ ಅಂದರೆ, ಪ್ರತಿಯೊಬ್ಬರು ಸಹ ಬಹಿರಂಗವಾಗಿ ಇಷ್ಟಲಿಂಗ ಪೂಜೆಯನ್ನು ನೋಡಿ
ಕಣ್ಣು ತುಂಬಿಕೊಳ್ಳೋದಲ್ಲದೆ ಅವರು ಸಹ ಅದನ್ನ ಆಚರಣೆಗೆ ತಂದುಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪರಮ ಪೂಜ್ಯ ವೀರ ಗಂಗಾಧರ ಜಗದ್ಗುರು ಈ ಸಂಕಲ್ಪವನ್ನ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಆ ಪೀಠದ ಎಲ್ಲ ಪರಮಾಚಾರ್ಯರು ಹಾಗೂ ಪಂಚಪೀಠದ ಎಲ್ಲ ಪರಮಾಚಾರ್ಯರು ಇಷ್ಟಲಿಂಗ ಮಹಾಪೂಜೆಯನ್ನ ಬೆಂಗಳೂರು ಮಧ್ಯಭಾಗದಲ್ಲಿ ಮಾಡ್ತಾ ಇದ್ರು. ಇವತ್ತು ಈ ಕೆಂಗೇರಿಯ ಏನು ಬೆಂಗಳೂರು ಮೈಸೂರಿಂದ ಬರ್ಬೇಕಾದ್ರೆ ಪ್ರಥಮವಾಗಿ ಸಿಗೋದೇ ಬೆಂಗಳೂರು ಅಂದ್ರೆ ಕೆಂಗೇರಿ ಹೆಬ್ಬಾಗಲು ಬೆಂಗಳೂರಿಗೆ. ಆ ಹೆಬ್ಬಾಗಲಲ್ಲಿ ಇವತ್ತು ಅಂಬಾಪುರಿ ಮಹಾಸನ್ನಿಧಿಯವರ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಈ ಭಾಗದ ಎಲ್ಲ ಜನಗಳಿಗೂ ಸಹ 12ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 10:30ವರೆಗೂ ಬಹಿರಂಗವಾಗಿ ಇಷ್ಟಲಿಂಗ ಮಹಾಪೂಜೆ ನಡೀತೈತೆ. ತದನಂತರ 11 ಗಂಟೆಯಿಂದ ಮಧ್ಯಾಹ್ನದವರೆಗೂ ಧಾರ್ಮಿಕ ಧರ್ಮ ಜಾಗೃತಿ ಕಾರ್ಯಕ್ರಮ ನಡೀತೈತೆ. ಆ ಕಾರ್ಯಕ್ರಮದಲ್ಲಿ BS ಯಡಿಯೂರಪ್ಪನವರಿಗೆ ಈ ಭಾಗದ ಭಕ್ತರ ಅಭಿಲಾಷೆಯಂತೆ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಗಳ ಆಶಯದಂತೆ BS ಯಡಿಯೂರಪ್ಪಾಜಿಯವರಿಗೆ ಗೌರವ ಗುರುರಕ್ಷೆಯನ್ನು ಕೊಟ್ಟು ನಮ್ಮ ಸಮಾಜದ ಮುಖಂಡರು ಅನ್ನೋ ಒಂದು ಭಾವನೆಗೋಸ್ಕರ ಅವರಿಗೆ ಗೌರವ ಗುರುರಕ್ಷೆಯನ್ನು ಕೊಡ್ತಾ ಇದ್ದೀವಿ. ಭಾನುವಾರ ಮತ್ತು ಸೋಮವಾರ 11, 12ರಂದು ರಂಭಾಪುರಿ ಜಗದ್ಗುರುಗಳು ನಮ್ಮ ಕೆಂಗೇರಿ ಬಂಡೆ ಮಠಕ್ಕೆ ಬರ್ತಾ ಇರೋದು ಒಂದು ಇತಿಹಾಸ. ಸುಮಾರು ವರ್ಷಗಳ ನಂತರ, ಅಂದರೆ ನಮಗೆ ಗೊತ್ತಿಲ್ಲ ಅವ್ರು ಬಂದಿರೋದು, ನಮಗೆ ಜ್ಞಾಪಕನೂ ಇಲ್ಲ. ಪ್ರಥಮ ಬಾರಿಗೆ ನಮ್ಮ ಕೆಂಗೇರಿ ಈ ಭಾಗಕ್ಕೆ ಬರ್ತಾ ಇರೋದು ನಮಗೆ ಒಂದು ಖುಷಿ ತಂದಿದೆ. ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಒಂದು ಆನಂದ ಆಗಿದೆ ಅಂತ ಹೇಳ್ತಾ, 11ನೇ ತಾರೀಕು ಸಂಜೆ SRC ಕಾಲೇಜಿಂದ ಸರಳ ಮೆರವಣಿಗೆ ಮೂಲಕ ಶ್ರೀಗಳು ಆಗಮಿಸ್ತಾರೆ ಬಂಡೆ ಮಠಕ್ಕೆ. ತದನಂತರ ಸೋಮವಾರ ಬೆಳಿಗ್ಗೆ ಶಿವಪೂಜೆ ಮತ್ತು ಲಿಂಗದೀಕ್ಷೆನ ಪ್ರಾರಂಭ ಮಾಡ್ತಾರೆ. ಬರುವಂಥ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಲಿಂಗದೀಕ್ಷೆ ಕಟ್ಕೊಳಕ್ಕೆ ಇಚ್ಛಿಸ್ತೀರ ಅವರು ದಯಮಾಡಿ ಮೊದಲೇ ಈಗಾಗಲೇ ನೋಂದಣಿ ಮಾಡಿದ್ದೀರಾ, ಇನ್ನೂ ನೋಂದಣಿ ಮಾಡದಿದ್ರೂ ಕೂಡ ಬಂದು ನೀವು ನೇರವಾಗಿ ಲಿಂಗದೀಕ್ಷೆನ ನೀವು ಮಾಡಿಸ್ಕೊಬೋದು ಅಂತ ಈ ಮೂಲಕ ಹೇಳ್ತಾ, ನಮ್ಮ ಕೆಂಗೇರಿ ಹೋಬಳಿ ಮತ್ತು ಕೆಂಗೇರಿಲೇ ಇದು ಪ್ರಥಮವಾಗಿ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಮುಖಂಡರು ಅವರ ಒಂದು ಮುಂದಾಳತ್ವದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಜಾತಿಯವರು, ಎಲ್ಲ ಸಮುದಾಯದವರು, ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು. ಬನ್ನಿ. ಈ ಒಂದು ಲಿಂಗದೀಕ್ಷೆಗೆ ಬರೀ ವೀರಶೈವ ಲಿಂಗಾಯತರೆ ಎಲ್ಲ ಲಿಂಗದೀಕ್ಷೆ ಪಡೆಯೋದು, ಎಲ್ಲರೂ ಮಾನವ ಧರ್ಮದಲ್ಲಿ ಯಾರು ಈ ಸನಾತನ ಧರ್ಮದಲ್ಲಿ ನಾವಿದ್ದೀವಿ, ನಾವೆಲ್ಲ ಒಂದು ಶಿವನ ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಇರೋದ್ರಿಂದ ನಾವೆಲ್ಲರೂ ಯಾರು ಇಷ್ಟಪಡ್ತಾರೆ ಅವರು ಲಿಂಗದೀಕ್ಷೆ ಪಡಿಬೋದು ಅಂತ ಈ ಮೂಲಕ ತಮ್ಮಲ್ಲಿ ವಿಚಾರ ಮಂಡಿಸ್ತಾ, ಬರುವಂಥ ಭಾನುವಾರ ಮತ್ತು ಸೋಮವಾರ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಒಂದು ಬರುವಂಥ ಶ್ರೀಗಳಿಗೆ ನಾವೆಲ್ಲರೂ ಭಕ್ತಿಯಿಂದ ಗೌರವ ಸಲ್ಲಿಸಿ ಅವರ ಒಂದು ಪಾತ್ರಕ್ಕೆ ನಾವೆಲ್ಲ ಪಾತ್ರರಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಯಶವಂತಪುರ ಘಟಕದ ಅಧ್ಯಕ್ಷನಾದ ನಾನು ಪಂಚಾಕ್ಷರಿ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ, ಈ 11, 12ನೇ ತಾರೀಕು ಏನು ಇಷ್ಟಲಿಂಗ ಪೂಜೆ ಹಾಗೂ ಲಿಂಗಧಾರಣೆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಹರಚರ ಗುರುಮೂರ್ತಿಗಳ ಹಾಗೂ ಬಸವಾದಿ ಶರಣರ ಪಾದಗಳಿಗೆ ಪಡುಮಟ್ಟು ಈ ಒಂದು ಏಕದಳ ಬಿಲ್ವ ಬಂಡೇಮಠ ಶ್ರೀ ಬಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆಯೋಜನೆಯಾಗಿರುವಂತಹ ನಮ್ಮ ಸಮಾಜದ ಕಾರ್ಯಕ್ರಮ, ವಿಶೇಷವಾಗಿ ನಮ್ಮ ಸಚ್ಚಿದಾನಂದ ಶ್ರೀಗಳು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮಗೆ ನಿಜವಾಗ್ಲೂ ಅವರಿಬ್ಬರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕಂದರೆ ಇವತ್ತಿನ ಈ ಒಂದು ಸಮಾಜ, ಅದರಲ್ಲೂ ಯುವ ಪೀಳಿಗೆ ಒಂದು ಪಾಶ್ಚಿಮಾತ್ಯ ಒಂದು ಬಲೆಗೆ ಸಿಲುಕಿ ಮಕ್ಕಳೆಲ್ಲನೂ ಎಲ್ಲೆಲ್ಲೋ ಹುಚ್ಚು ಕುದುರೆ ಆಗಿ ಓಡ್ತಾ ಇದ್ದಾರೆ. ಜೀವನದ ಮೌಲ್ಯಗಳು ಏನು ಅನ್ನೋದೇ ತಿಳಿದಂತಾಗಿದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಒಂದು ಆಧ್ಯಾತ್ಮಿಕದ ಎಡೆಗೆ ಮಕ್ಕಳನ್ನು ಹೇಗೆ ತಗೊಂಡೋಗ್ಬೇಕು, ಅದಕ್ಕೊಂದೇನಾದರೂ ಆರಂಭ ಮಾಡಬೇಕು, ಹಿರಿಯರಾದವರು ಒಂದು ದಾರಿ ಹಾಕ್ಕೊಡ್ಬೇಕಾಗತ್ತೆ. ಅಂತಹ ಒಂದು ಉತ್ತಮ ಚಿಂತನೆಯಲ್ಲಿ ಇವತ್ತು ನಮ್ಮ ಹಿರಿಯರು, ಗುರುಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ದೀಕ್ಷೆ ನೀಡುವಂಥದ್ದು, ಯುವ ಜನತೆಗೆ ಲಿಂಗಧಾರಣೆಯನ್ನು ಮಾಡಿಸಿ ಲಿಂಗವನ್ನು ಧರಿಸುವಂಥದ್ದು ಮತ್ತು ವಿಭೂತಿಯನ್ನು ಧರಿಸುವಂಥದ್ದು
ಇದು ಕೇವಲ ಸಮಾಜಕ್ಕಷ್ಟೇ ಅಲ್ಲ, ಯಾರು ಬೇಕಾದ್ರೂ ಈ ಒಂದು ಆಚರಣೆಯಲ್ಲಿ ಭಾಗಿಯಾಗಬಹುದು. ಯಾಕೆಂದರೆ ಅದನ್ನು ಧರಿಸೋದ್ರದ್ದು ಮಹತ್ವ ಏನು, ಅದರದ್ದು ವಿಶೇಷತೆ ಏನು, ವೈವಾಹಿಕ ವಿವಾಹ ಆದಮೇಲೆ ಮತ್ತು ಅದಕ್ಕೆ ಮುಂಚಿತವಾಗಿ ಅದನ್ನು ಆಚರಣೆ ಹೇಗೆ ನಾವು ಮಾಡಬೇಕಾಗತ್ತೆ, ಇದೆಲ್ಲದರ ವಿಶೇಷತೆಗಳನ್ನು ಮಹತ್ವವನ್ನು ನಮ್ಮ ರಂಭಾಪುರಿ ಜಗದ್ಗುರುಗಳವರು ಈ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದು ಅವರ ಒಂದು ಆಶೀರ್ವಾದ ಪಡೆಯೋದೇ ಒಂದು ವಿಶೇಷತೆ. ಅಂತಹ ಅವರ ಆಶೀರ್ವಾದವನ್ನು ತಾವೆಲ್ಲರೂ, ಇದು ಯಾಕಂದರೆ ಸುಸಂದರ್ಭ, ನಾವೆಲ್ಲರೂ ಸನ್ನಿಧಿಯವರ ಪಾದಗಳಿಗೆ ಹೋಗಿ ಹುಡುಕೊಂಡೋಗಿ ಅವರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಆದರೆ ನಮಗೆ ಎಲ್ಲ ಎಂತಹ ಒಂದು ವಿಶೇಷವಾದಂತಹ ದಿನ 12ನೇ ತಾರೀಕು ಅಂದರೆ ಸನ್ನಿಧಿಯವರೇ ನಮ್ಮ ಈ ಒಂದು ಸ್ಥಳಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಚನವನ್ನು ಕೊಟ್ಟು ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಇಂತಹ ಒಂದು ಸುಸಂದರ್ಭವನ್ನು ಯಾರು ತಪ್ಪಿಸ್ಕೊಳ್ಬೇಡಿ, ಎಲ್ಲರೂ ಬಂದು ಈ ಒಂದು ದೀಕ್ಷಾ ಕಾರ್ಯಕ್ರಮದಲ್ಲಿರಬಹುದು, ಕುಂಭ ಹೊರುವಂತಹ ಒಂದು ಪುಣ್ಯ ಕೆಲಸದಲ್ಲಿರಬಹುದು, ಹಾಗೆಯೇ ಒಂದು ಏನು ಧರ್ಮ ಜಾಗೃತಿ ಸಮಾರಂಭ ಅವ್ರು ಹೇಳುವಂತಹ ಮುಡಿನುತ್ತುಗಳನ್ನು ಅನುಸರಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ಬಂಡೆಮಠದ ಪರಮ ಪೂಜ್ಯರನ್ನು ನೆನೆಯುತ್ತಾ ಹಾಗೂ ಕಲ್ಬಾಳ್ ಮಠದ ಬುದ್ಧಿಯವ್ರಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ, ಏನು ಭಾನುವಾರ ಸಂಜೆ ಮತ್ತು ಸೋಮವಾರ ಬೆಳಗ್ಗೆ ರಂಭಾಪುರಿ ಶ್ರೀಗಳ ಕಾರ್ಯಕ್ರಮವನ್ನು ಬಂಡೆಮಠದಲ್ಲಿ ಆಯೋಜನೆ ಮಾಡಲಾಗಿದೆ. ಮೊದಲನೇದಾಗಿ ಇದೊಂದು ಇತಿಹಾಸ. ಕೆಂಗೇರಿ ಭಾಗದಲ್ಲಿರ್ತಕ್ಕಂಥ ಬಂಡೆಮಠಕ್ಕೆ ನಾವೆಲ್ಲ ಕೃತಜ್ಞತರಾಗಿ ಸದಾಕಾಲ ಇರಬೇಕು. ಯಾಕಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡೆಮಠ ಮತ್ತು ಕನ್ನಳ್ಳಿ ಮಠ 2 ಮಠಗಳು ಈ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದಿಂದ ಅವತ್ತಿಂದನೂ ನಮ್ಮ ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೆ ನಮ್ಮ ಸಮುದಾಯ 1 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬುದ್ಧಿಯವರ ಆಶೀರ್ವಾದ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಭಾನುವಾರ ಸಂಜೆ ಸಾರೋಟ್ ಕಾರ್ಯಕ್ರಮದಲ್ಲಿ ದಂಪತಿ ಸಮೇತ ಪಂಚೆ ಮತ್ತು ಶರ್ಟ್ ಮುಖಾಂತರ ನಮ್ಮ ಸಮುದಾಯದ ಎಲ್ಲ ದಂಪತಿಗಳು ಆಗಮಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇವೆ.